ಅನೇಕ ನಾಟಕಗಳು ಬಂದಿದೆ. ಮರಾಠಿಯಲ್ಲೂ ಕೂಡ ಬಂದಿದೆ. ವಿಜಯ್ ತೆಂಡೂಲ್ಕರ್ ಅವರು ಕಮಲಾ ಅನ್ನೋ ಒಂದು ಸಿನಿಮಾ ನಾಟಕ ಬರೀತಾರೆ. ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲಿ ಹೆಣ್ಣನ್ನು ಮಾರಾಟ ಮಾಡುವಂಥ ಒಂದು ವಿದ್ಯಮಾನ ಏನಿದೆ ಅದನ್ನು ಕೇಂದ್ರ ಭಾಗದಲ್ಲಿ ಹೆಚ್ಚು ಬಟ್ಟೆಗಳನ್ನು ಅವರು ಬಳಸ್ತಾರೆ. ಬಟ್ಟೆಗಳನ್ನು ಮೆಟಾಫರ್ ಆಗಿ ಇಟ್ಟುಕೊಂಡು ಅವರು ರಂಗ ವಿನ್ಯಾಸವನ್ನು ಮಾಡ್ತಾರೆ. ಮತ್ತು ಅವರ ಏಕವ್ಯಕ್ತಿ ಪ್ರದರ್ಶನಗಳು ಕೂಡ ಬಹಳ ವಿಶೇಷವಾಗಿರ್ತವೆ. ಸೋಲೋ ಪರ್ಫಾರ್ಮೆನ್ಸ್ ಏಕಪಾತ್ರಾಭಿನಯಕ್ಕಿಂತ ಭಿನ್ನವಾಗಿದೆ ಇದು. ಯಾಕಂದರೆ ಇದರಲ್ಲಿ ಮೊನಲಾಗ್ ಇರುತ್ತೆ ಸೋಲೋನಲ್ಲಿ. ಸೊ ಒಂದು ಹೆಣ್ಣು ತನ್ನ ಮನೋರಂಗವನ್ನು ಒಂದು ಕಲಾತ್ಮಕವಾಗಿ ಬಿಚ್ಚಿಡುವಂಥ ಮತ್ತು ಒಂದು ಆರ್ಗ್ಯುಮೆಂಟನ್ನು ಭಾಳ ಪರಿಣಾಮಕಾರಿಯಾಗಿ ಪ್ರೇಕ್ಷಕರ ಮುಂದೆ ಇಡುವಂಥ ಪ್ರಯತ್ನ ಈ ಸೋಲೋ ಪರ್ಫಾರ್ಮೆನ್ಸಲ್ಲಿ ಪ್ರಮುಖವಾಗಿ ಕಾಣಿಸುತ್ತೆ. ಯಾಕಂದರೆ ಯಾವುದೇ ಕಲೆ ಆಗಿರಲಿ ಅದು ಕೇವಲ ನಮ್ಮ ದ ಬೆಸ್ಟ್ ಆಫ್ ಅಸ್ ಅಷ್ಟೇ ಆಗಿರಲ್ಲ, ಅದು ನಮ್ಮನ್ನು ಡಿಫೈನ್ ಮಾಡ್ತಾ ಇರುತ್ತೆ. ಏನೇನು ಡಿಫೈನ್ ಮಾಡುತ್ತೆ ಅಂದರೆ ನಮ್ಮ ಕಲ್ಚರನ್ನು ನಾವು ಹೇಗೆ ಎಕ್ಸ್ಪ್ಲೋರ್ ಮಾಡಿ ಅದನ್ನು ಟ್ರಾನ್ಸ್ಫರ್ ಮಾಡಿ ಒಂದು ಮ್ಯಾನಿಫೆಸ್ಟೇಷನ್ ಆಗಿ ಕನ್ವರ್ಟ್ ಮಾಡ್ತೀವಲ್ಲ, ಅದು ಬಹಳ ಮುಖ್ಯವಾಗಿರುತ್ತೆ. ಬೇಲೂರು ರಘುನಂದನ್ ಅವರ ಪ್ರತಿಯೊಂದು ಪ್ರಯೋಗಗಳಲ್ಲಿ ಈ ಥರದ ಮ್ಯಾನಿಫೆಸ್ಟೇಷನ್, ಒಂದು ಹೆಣ್ಣಿನ ಮೊನೊಲಾಗ್ ಇದೆಯಲ್ಲ, ಅದು ಭಾಳ ಸುಂದರವಾದಂಥ ಅಭಿವ್ಯಕ್ತಿಯಾಗಿ ಮೂಡಿ ಬರುತ್ತೆ. ಶರ್ಮಿಷ್ಠೆ ನನ್ನ ಪ್ರಕಾರ ಭಾರತದ ರಂಗಭೂಮಿಯಲ್ಲಿ ಒಂದು ಭಾಳ ವಿಶಿಷ್ಟವಾದಂಥ ಕೃತಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಆ ನಾಟಕದ ಬಗ್ಗೆ ನಾನು ದೀರ್ಘವಾದಂಥ ವಿಮರ್ಶೆಯನ್ನು ಬರೆದಿದ್ದೆ. ಬಹುಶಃ ಅದನ್ನು ಈ ಪುಸ್ತಕದಲ್ಲಿ ಬೇಲೂರು ಅವರು ಇನ್ಕ್ಲೂಡ್ ಮಾಡ್ಕೊಂಡಿರ್ಬೋದು ಅಂದ್ಕೊಂಡಿದ್ದೀನಿ. ಸೊ ಹೆಚ್ಚು ಮಾತನಾಡದೆ ನಿಮ್ಮ ಮತ್ತು ರಂಗ ಪ್ರಯೋಗದ ನಡುವೆ ಹೆಚ್ಚು ಹೊತ್ತು ನಿಲ್ಲದೆ ಈ ನಾಟಕಕ್ಕೆ ಒಂದು ಉತ್ತಮವಾದಂಥ ಚಾಲನೆ ದೊರಕಲಿ ಮತ್ತು ಬೇಲೂರು ರಘುನಂದನ್ ಅವರ ಈ ರಂಗ ಕೃತಿಗಳ ಈ ಪ್ರವಾಹ ಇದೆಯಲ್ಲ, ಇದು ಇನ್ನೂ ಮುಂದುವರಿಯಲಿ. ಸಾಕಷ್ಟು ನಾಟಕಗಳನ್ನು ಕನ್ನಡಕ್ಕೆ ನೀಡಿದ್ದಾರೆ. ಇಡೀ ಇಂಡಿಯನ್ ಥಿಯೇಟರ್ ತಿರುಗಿ ನೋಡುವಂಥ ಹಲವಾರು ಉತ್ತಮ ತುಂಬಾ ಸಂತೋಷವಾಗಿದೆ. ಈ ಸ್ವಾತಂತ್ರ್ಯದಲ್ಲಿರೋ ಖುಷಿನ ನಿಮ್ಗೆಲ್ಲ ಹೇಗೆ ಅರ್ಥ ಮಾಡಿಸ್ತೀವಿ? ಬಂದ್ರೆ ಕೂತ್ಕೊಂಡು ಮಾತಾಡೋಣ. ಬಾರೆ, ನಾನು ನಿಜವಾಗ್ಲೂ ಸಂತೋಷವಾಗಿದ್ದೀನಿ ಅಂತ ಅನುಮಾನ. ಹೌದು, ಮೊದಲಾದ್ರೆ ಗುಂಪಾಗಿದ್ದಾಗ ನನ್ನನ್ನು ನೋಡ್ಬಾರ್ದು. ಸೋಮೇಶ್ವರ ದೇವಸ್ಥಾನದ ದರ್ಪಣ